ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಿನ್ನೆ ಗದ್ದೆಗೆ ಹೊದ್ದು ಮಾಡಲಿಕ್ಕೆ ನಾಳೆ ಬರ್ತಾರೆ ಅಂತ ಹೇಳಿದ್ನಲ್ಲ. ಇವತ್ತು ಅವರಿಗೆ ಅಮ್ಮ ಚಹಾ ತೊಗೊಂಡು ಹೋಗ್ತಾ ಇದ್ದಾಳೆ. 10 ಗಂಟೆ ಆಯಿತು. ಚಹಾ ಮತ್ತು ತಿಂಡಿ ಅಂತ ಸ್ಪೆಷಲ್ ಇಲ್ಲ. ಬೆಳಿಗ್ಗೆ ಇಡ್ಲಿ ಹೋಗಿ ಕೊಟ್ಟು ಮತ್ತು ಇವತ್ತು ನಂದು ತಂಗಿ ಬರ್ಡೇ ಇರೋದ್ರಿಂದ ಪಾಯಸ ಮಾಡುವ ಅಂತ ಶಾವಿಗೆ ಎಲ್ಲ ಬೆಳಿಗ್ಗೆ ಹೋಗಿ ತೊಗೊಂಡು ಬಂದಿರೋದು. ಎಂತ ಆಯ್ತಂದರೆ ನಮ್ಮ ಮನೆಯಲ್ಲಿ ದನ ಕರೀತಾಯ್ತಾ, ಹಾಲು ಉಂಟು. ಹಾಗಾಗಿ ನಾನೆಂತ ಅಂದ್ಕೊಂಡೆ, ಹಾಲು ಉಂಟಲ್ಲ ಮನೆಯಲ್ಲಿ, ಹೇಗೂ ಒಂದು ಪ್ಯಾಕೆಟ್ ಸಾಕಾಗುತ್ತೆ, ಮತ್ತು ನಮ್ಮ ಮನೇಲಿ ಹಾಲು ಉಂಟಲ್ಲ ಅಂತ ಒಂದೇ ಅರ್ಧ ಲೀಟ್ರ್ ಮಾತ್ರ ತರಿಸಿದೆ. ಆದರೆ ಇವತ್ತು ನೋಡಿದರೆ ಇವತ್ತು ದನ ಹಾಲು ಕೊಡಲಿಲ್ಲ. ಮತ್ತು ತಗೊಂಡು ಬರಲಿಕ್ಕೆ ತುಂಬ ದೂರ ಆಗುತ್ತಾ, ಮತ್ತು ಇದ್ದಿದ್ರಲ್ಲೇ ಒಂದು ಪ್ಯಾಕೆಟ್ ಹಾಲು ಮತ್ತು ಅದಕ್ಕೆ ಒಂದು ಪ್ಯಾಕೆಟ್ ನೀರು ಹಾಕಿ ಮಾಡಿದ್ದು ಪಾಯಸ ಏನು ಚೆನ್ನಾಗಿ ಆಯಿತು, ಆದರೆ ಸ್ವಲ್ಪ ದಪ್ಪ ಆಯಿತು. ನಾನಂದರೆ ತುಂಬ ಹೊತ್ತು ಕೊದಿಸ್ತಾ ಇಕೊಂಡೆ, ಅದು ಕೊದಿಸಬಾರ್ದಿತ್ತು. ಮತ್ತು ಇದು ಶಾವಿಗೆ ಕೂಡ ಜಾಸ್ತಿ ಆಯಿತು. ನಾವು ಅರ್ಧ ಪ್ಯಾಕೆಟಲ್ಲಿ 1/4 ಅಂಶ ಹಾಕಿದೆ, ಹಾಗಾಗಿ ಜಾಸ್ತಿ ಆಯಿತು. ಕರೆಕ್ಟ್ ಮಳೆ ಬಂದಿದೆ ನೋಡಿ, ನೀರೆಲ್ಲ ಹರಿತಾ ಇದೆ. ಇಷ್ಟು ದಿನ ಮಳೆ ಒಂದೊಂದು ಬಂತ ಹೋಗ್ತಾ ಇತ್ತು, ಆದರೆ ಇಷ್ಟೊಂದು ನೀರಾಗಲಿಲ್ಲ. ಇನ್ಮೇಲಿಂದ ಕರೆಕ್ಟ್ ಮಳೆಗಾಲ ಸ್ಟಾರ್ಟ್. ಅಲ್ಲೆಲ್ಲ ಹೋಗುವುದೇ ಕಷ್ಟ, ಆ ಗಿಡ ಎಲ್ಲ ಬೆಳ್ಕೊಂಡಿರುತ್ತಾ, ಹೋಗಿದ್ರು ಗೊತ್ತಾಗೋದಿಲ್ಲ. ಆವಾಗಲೇ ತಿಂಡಿ ಕೊಟ್ಟು ಬಂದರು ಮಾಡ್ತಾ ಇದ್ದವರಿಗೆ. ಮತ್ತು ನಾನು ಒಂದು ಕಡೆ ಹೋಗಿ ನೋಡ್ಕೊಂಡು ಬರುವ ಗದ್ದೆಗೆ, ಮತ್ತು ಕೆಲಸ ಎಲ್ಲ ಬೇಗ ಆಯಿತಾ, ಹಾಗಾಗಿ ಅವರು ಎಷ್ಟಪ್ಪ ಮಾಡಿದರು ಅಂತ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೆ. ನಮ್ಮನೆ ಗದ್ದೆಗೆ ಹೋಗಲಿಕ್ಕೆ ಒಂದು ಪ್ರಾಬ್ಲಮ್ ನೋಡಿ, ಸರಿಯಾದ ದಾರಿನೇ ಇಲ್ಲ. ಒಂಥರ ಏನಂತಾರೆ, ಗೀಡೆಲ್ಲ ಹಾರ್ಕೊಂಡು ಹೋಗಬೇಕು. ಇಲ್ಲೂ ಹಾಗೆ ತೋಡು ನೋಡಿ ತುಂಬ ದೊಡ್ಡದೇ ಇದೆ ಇದಾಗಲ, ಅಲ್ಲೂ ಸಹ ಹಾಗೆ ಹೋಗಲಿಕ್ಕೆ ಎಂಥದ್ದು ಸಹ ವ್ಯವಸ್ಥೆ ಇಲ್ಲ, ಹಾರಿಕೊಂಡೇ ಹೋಗಬೇಕು. ಮತ್ತು ಇದು ನಮ್ಮನೆ ಗದ್ದೆ ನೋಡಿ, ಇದು ಗೊತ್ತುಂಟ ನಿಮಗೆ, ಕೆಸ್ಕೂರು ಹಣ್ಣು. ಮೊದಲೆಲ್ಲ ನಾವು ಶಾಲೆಗೆ ಹೋಗೋತ್ತಿಗೆ ಇದನ್ನೆಲ್ಲ ಅಂದರೆ ಶಾಲೆ ಸಂಜೆ ಬಿಡ್ತಾರಲ್ಲ 4 ಗಂಟೆಗೆ, ಬಿಟ್ಟ ನಂತರ ಕೆಸ್ಕೂರು ಹಣ್ಣು, ಚೂರಿ ಹಣ್ಣು ಮತ್ತು ಗರ್ಚಿನ ಹಣ್ಣು ಇದನ್ನೆಲ್ಲ ಹೆಕ್ಕೊಂಡು ಬಾಟ್ಲು ತೊಗೊಂಡು ಹೋಗ್ತಾ ಇದ್ವಿ ನೋಡಿ. ಆ ಬಾಟ್ಲಿಗೆ ತುಂಬಿಸ್ಕೊಂಡು ತಿಂತಾ ಬರ್ತಾ ಇದ್ವಿ. ಮನೆ ಗದ್ದೆ ಪಕ್ಕ ಒಂದು ಕೆರೆ ಇದೆ ನೋಡಿ. ಕೆರೆ ಎಲ್ಲ ನಿನ್ನೆ ಬಂದಾಗ ನೀರೇ ಇರಲಿಲ್ಲ, ಗದ್ದೆಯಲ್ಲಿ ಒಂದು ಸ್ವಲ್ಪನೂ ನೀರಿರಲಿಲ್ಲ. ಆದರೆ ಇವತ್ತು ನೋಡಿ ಕೆರೆ, ನಮ್ಮನೆ ಗದ್ದೆ ಎಲ್ಲ ತುಂಬಿ ಹೋಗಿದೆ. ಎರಡು ಗದ್ದೆ ಉಂಟು. ಒಂದು ಗದ್ದೆದು ಪೂರ್ತಿ ಆಗಲಿಲ್ಲ, ಅರ್ಧ ಆಗ್ತಾ ಬಂತು. ಮತ್ತು ಮಧ್ಯಾಹ್ನದೊಳಗೆ ಇದಾಗ್ಬೋದು. ಇನ್ನು ಮಧ್ಯಾಹ್ನ ಇನ್ನೊಂದು ಗದ್ದೆ ಉಂಟು, ಅದನ್ನು ಮಾಡಿದರೆ ವರ್ಷದ ಹೊದ್ದು ಮುಗಿಯುತ್ತೆ. ಗದ್ದೆಯಲ್ಲಿ ಒಂದು 10 ನಿಮಿಷ ಇದ್ದು ಈಗ ಮನೆಗೆ ಹೋಗ್ತಾ ಇದ್ದೆ. ಗದ್ದೆಯಲ್ಲಿ ಕಾಲು ಎಷ್ಟು ಹುಗಿತಾ ಇದೆ ಅಂದರೆ, ಕಾಲು ಹಾಕಿದರೆ ಸೀದಾ ಕೆಳಗೆ ಇಳಿದು ಹೋಗ್ತಾ ಇದೆ, ಅಷ್ಟೊಂದು ಕೆಸರಾಗಿದೆ, ಅಷ್ಟೊಂದು ಮಳೆ ಬಂದು. ಮತ್ತು ಇದು ನೋಡಿ, ಇದು ತೋಡು. ಇವಾಗ ಸ್ಟಾರ್ಟಿಂಗ್ ಅಷ್ಟೇ ಮಳೆ ಬಂದಿದ್ದಷ್ಟೇ ಅಲ್ಲ, ನಿನ್ನೆ ಅಷ್ಟು ಇರಲಿಲ್ಲ ಇದ್ದಿತ್ತು. ಇವತ್ತು ಸ್ವಲ್ಪ ನೀರಿತ್ತು. ಇನ್ನೊಂದು ಸ್ವಲ್ಪ ದಿನದಲ್ಲಿ ಸಣ್ಣ ಸಣ್ಣ ಕಾಣೆ ಗೀಣೆ ಎಲ್ಲ ಹರ್ಕೊತ ಹೋಗ್ತಾ ಇರ್ತವೆ. ಇದರಲ್ಲಿ ತುಂಬ ಮೀನುಗಳಂದರೆ ದೊಡ್ಡ ದೊಡ್ಡ ಮೀನಲ್ಲ, ಚಿಕ್ಕ ಪುಟ್ಟ ಮೀನು ಇರುತ್ತೆ ನೋಡಿ, ಅದೆಲ್ಲ ತುಂಬ ಸಿಗ್ತವೆ ಇಲ್ಲಿ. ಸಂಜೆ ತಂಗಿ ಬರ್ಡೇ ಅಲ್ವಾ, ಹಾಗಾಗಿ ಚಿಕನ್ ಸುಕ್ಕ ಮಾಡುವ ಅಂತ. ಚಿಕನ್ ಸುಕ್ಕ ಮತ್ತು ಸ್ವಲ್ಪ ಚಿಕನ್ ಸಾರು, ಅಂದರೆ ಚಿಕನ್ ಜಾಸ್ತಿ ತಂದಿರೋದ್ರಿಂದ 2 ಮಾಡ್ತಾಯಿದ್ವಿ, ಚಿಕನ್ ಸುಕ್ಕ ಸಾರು. ಇದು ಪಾಯಸ ನೋಡಿ, ಬೆಳಿಗ್ಗೆ ಮಾಡಿ ಇಟ್ಟಿರೋದು. ಸಂಜೆ ನಾನು ಅಂದ್ಕೊಂಡೆ ಬೆಳಿಗ್ಗೆ ತಿನ್ನಲಿಕ್ಕೆ ಚೆನ್ನಾಗಿತ್ತು, ಮತ್ತು ಸಂಜೆ ತಿನ್ನುವಂತ ಹಾಗೆ ಇಟ್ಟಿದೆ. ಆದರೆ ಇವಾಗ ನೋಡಿದರೆ ಅದೊಂಥರ ದಪ್ಪಾಗಿ ಮಣ್ಣಿಯಾಗಿ ಬಿಟ್ಟಿದೆ. ಯಾರು ಪಾಯಸ ಸಹ ಅಂತ ಹೇಳೋದಿಲ್ಲ, ಹಾಗಾಗಿ ಬಿಟ್ಟಿದೆ. ಇಲ್ಲಿ ಚಿಕನ್ ಸಾರು ಸಹ ರೆಡಿ ಆಯಿತು. ಚಿಕನ್ ಸಾರು ನಾವು ಕಟ್ಗೆ ಒಲೆಯಲ್ಲೇ ಮಾಡೋದು, ನಾವು ಹೆಚ್ಚಾಗಿ ಕಟ್ಗೆ ಯೂಸ್ ಮಾಡೋದ್ರಿಂದ ಕಟ್ಗೆ ಒಲೆಯಲ್ಲೇ ಮಾಡೋದು. ಹಾಗೆ ಚಿಕನ್ ಸುಕ್ಕ ಮತ್ತು ಗ್ಯಾಸ್ ಮೇಲೆ ಮಾಡಿದೆ. ಬರ್ಡೇಗೆ ಕೇಕ್ ತಂದಿರೋದು ತಂಗಿಗೆ ಗೊತ್ತಿಲ್ಲ, ಅವಳಿಗೆ ಎಂತ ಒಂದು ಸ್ವಲ್ಪ ಪ್ರ್ಯಾಂಕ್ ಮಾಡುವ ಅಂತ. ಇದು ಬೆಳಗ್ಗೆ ಮಾಡಿದ್ದು ಪಾಯಸ ಉಂಟು ನೋಡಿ, ಅದನ್ನೇ ಒಂದು ಬೌಲಲ್ಲಿ ಹಾಕಿ ಒಂಥರ ಶೇಪ್ ಮಾಡಿ ತಗೊಂಡು ಬಂದ್ವಿ. ಅವಳಿಗೆ ಗೊತ್ತಿಲ್ಲ, ಅವಳು ಕೇಕ್ ಕಟ್ ಮಾಡು ಬಾ ಅಂತ ಅಂದಾಗ ಅವಳು ರಿಯಲಿ ನಿಜ ಕೇಕ್ ಅಂತ ಸ್ನ್ಯಾಪ್ ಮಾಡ್ತೀನಿ ಇರಿ ಅಂತ ಮೊಬೈಲ್ ತಗೊಳ್ಲಿಕ್ಕೆ ಒಳಗಡೆ ಹೋಗಿ ಮೊಬೈಲ್ ತಗೊಂಡು ಬರ್ತಾ ಇದ್ಲು. ನೋಡ್ದೊಳಗೆ ಪಾಪ ಒಂಥರ ಅನಿಸಿಬಿಡ್ತು. ಕೇಕ್ ತರಲಿಲ್ಲ, ಇದೇ ಕೇಕು ಕಟ್ ಮಾಡುವಂತ. ಪಾಪ ಇದನ್ನೇ ಕಟ್ ಮಾಡಿದ್ರು, ಇದನ್ನು ಕೂಡ ಸ್ನ್ಯಾಪ್ ಹಾಕಿ ಬಿಟ್ಲು ಅವಳು. ಇದನ್ನು ಸಹ ಸ್ನ್ಯಾಪ್ ಹಾಕಿ ಕಟ್ ಮಾಡಿದ್ಲು. ಕೇಕ್ ತಗೊಂಡು ಬಂದಿದ್ವಿ, ಆದರೆ ಇವಳಿಗೆ ಸುಮ್ಮನೆ ಪ್ರ್ಯಾಂಕ್ ಮಾಡುವ ಅಂತ ಅಷ್ಟೇ. ಅಮ್ಮ ಹ್ಯಾಪಿ ಬರ್ಡೇ ಟು ಅಮ್ಮಿ ತಿನ್ಸ ಬಟ್ಟೆ ಗಡ್ಲಿ ತಿನ್ಸ್ಕೊ ಫಸ್ಟ್. ನಾನು ಏನು ಮಾಡಿದೆ ತಿನ್ನೋ
Happy birthday to you. Day to you, Nishmita. ಅಲ್ಲ ಹಾಕೋದಿಲ್ಲ. ಕೋಳಿ ಸುಕ್ಕ, ಕೋಳಿ ಸಾರು ನಂಗೆ ಅಷ್ಟು ಇಷ್ಟ ಇಲ್ಲ. ಸುಕ್ಕ ಅಂದರೆ ನನ್ನ ಫೇವ್ರೆಟ್.